ಓಂ ಶ್ರೀ ಮಾತ್ರೇ ನಮಃ. ಓಂ ಶಿವಾಯ ಗುರುವೇ ನಮಃ. ಮನೆ ದೇವರಿಗೆ ನಮಸ್ಕರಿಸಿಕೊಳ್ಳುತ್ತಾ, ಮಾತಾ ಪಿತೃಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ಗ್ರಾಮ ದೇವತೆಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ಇಂದು ನಾವು ಶಕ್ತಿಶಾಲಿಯಾದ ಸೌಮ್ಯದಾಯಕವಾದ ಮಹಾಮಂತ್ರವನ್ನು ತಿಳಿದುಕೊಳ್ಳೋಣ. ಇದು ಹನುಮಾನ್ ಗಾಯತ್ರಿ ಮಂತ್ರ. ಅತ್ಯಂತ ಶಕ್ತಿಶಾಲಿಯಾದ ಮಂತ್ರ. ಇದು ತೀಕ್ಷ್ಣವಾದಂತಹ ಫಲಗಳನ್ನು ನೀಡುವುದಲ್ಲದೆ ಈ ಮಂತ್ರವನ್ನು ಯಾರು ಬೇಕಾದರೂ ಮಾಡಬಹುದು. ಯಾವುದೇ ನಿಯಂತ್ರಣಗಳಿಲ್ಲ. ಇಲ್ಲಿ ಬೇಕಾದರೂ ಮಾಡಬಹುದು. ಈಗ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮಂಗಳವಾರದಂದು ಶ್ರೀರಾಮದೇವರಿಗೆ ಯಥಾಶಕ್ತಿ ಪೂಜೆ ಮಾಡಿ 108 ಬಾರಿ ರಾಮನಾಮವನ್ನು ಜಪಿಸಿ ಮಂತ್ರವನ್ನು ಪ್ರಾರಂಭಿಸಬೇಕು. ಮತ್ತು ರಾಮ ಮಂದಿರವನ್ನು, ಹನುಮಾನ್ ಮಂದಿರಗಳನ್ನು ದರ್ಶನ ಮಾಡುತ್ತಿರಬೇಕು. ಮನೆಯಲ್ಲಿ ಹನುಮಾನ್ ವಿಗ್ರಹಕ್ಕಾಗಲಿ ಫೋಟೋಗಾಗಲಿ ಪೂಜೆ ಮಾಡುತ್ತಾ ಮಂತ್ರವನ್ನು ಮಾಡಬೇಕು. ಈಗ ಮಂತ್ರವನ್ನು ತಿಳಿದುಕೊಳ್ಳೋಣ. ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಮಂತ್ರ ಇನ್ನೊಂದು ಬಾರಿ. ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಮಂತ್ರ ಇನ್ನೊಂದು ಬಾರಿ. ಓಂ ಆಂಜನೇಯಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಮಂತ್ರವನ್ನು ವಾಚಕ ಜಪ ಮಾಡಬೇಕು. ಮಾನಸಿಕ ಮತ್ತು ಉಪಂಶ ಜಪ ಮಾಡುವಂತಿಲ್ಲ. ಹನುಮಂತನಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾ ಹನುಮಾನ್ ಮಹಿಮೆಗಳನ್ನು ತಿಳಿದು ಈ ಮಂತ್ರ ಜಪವನ್ನು ಮಾಡಿ ನಮ್ಮ ಜೀವನವನ್ನು ನಾವೇ ಸರಿಪಡಿಸಿಕೊಂಡು ನಮಗೆ ಬರುವ ಎಲ್ಲಾ ಸಮಸ್ಯೆಗಳಿಂದ ಹೊರಬಂದು ಆನಂದಮಯವಾದ ದಿವ್ಯವಾದ ಜೀವನವನ್ನು ನಮ್ಮಷ್ಟು ನಾವು ಸೃಷ್ಟಿಸಿಕೊಂಡು ನಾವು 10 ಜನರಿಗಾದರೂ ಆದರ್ಶವಾಗಿ ನಿಂತು ಹನುಮಾನ್ ಶಕ್ತಿಯನ್ನು ಪ್ರಪಂಚಕ್ಕೆ ತಿಳಿಸುತ್ತಾ, ಹಿಂದೂ ಧರ್ಮದ ಶಕ್ತಿಯನ್ನು ಪ್ರಪಂಚಕ್ಕೆ ಸಾರುತ್ತಾ, ಹಿಂದೂ ಧರ್ಮದ ಋಷಿಗಳು ನೀಡಿದ ವಿಧಾನಗಳನ್ನು ಸಕ್ರಮವಾಗಿ ಉಪಯೋಗಿಸಿಕೊಂಡು ಭಾರತೀಯ ಸಂಪ್ರದಾಯಗಳನ್ನು ಪಾಲನೆ ಮಾಡುತ್ತಾ ಶಾಂತಿಯುತವಾದ ಸಮಾಜವನ್ನು ನಿರ್ಮಿಸಲು ಸಹಕರಿಸುತ್ತಾ ನಿಮ್ಮ ಸೇವೆಯಲ್ಲಿ NS ಭಕ್ತಿ ಚಾನಲ್